ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಯಾಗ್ ಡಿಸೈನ್ನ ಯಾವ ರೀತಿ ಡ್ರಾಫ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಬೆನ್ನಿನ ಪೂರ್ತಿ ಉದ್ದ ಬಂದು 15.5 ಇದೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿ ಕತ್ತತ್ರಕ್ಕೆ 4 ಇಂಚನ್ನ ಬಿಟ್ಕೊಂಡಿದ್ದೀನಿ. ಕೆಳಗಡೆನೂ ಅಷ್ಟೇ 4 ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಎಲ್ ಶೇಪ್ನ ಡ್ರಾ ಮಾಡ್ಕೊಂಡ್ಬಿಡೋಣ. ಹೀಗೆ ಎಲ್ ಶೇಪ್ ಆದಮೇಲೆ ಈ ಕಾರ್ನರಿಂದ 1.5 ಇಂಚ್ ಮೇಲಕ್ಕೆ ಮಾರ್ಕ್ನ ಮಾಡ್ಕೊತೀನಿ. ಬೋಟ್ ನೆಕ್ ಆಗಿರೋದ್ರಿಂದ 1.5ನೇ ತೊಗೊಬೇಕು. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇದ್ದರೆ ಕರ್ವ್ ಸ್ಕೇಲ್ನ ಬಳಸಿ ನಾನು ನಾರ್ಮಲ್ ಬೈ ಹ್ಯಾಂಡಲ್ಲೇ ಮಾರ್ಕ್ನ ಮಾಡಿಕೊಂಡೆ. ಓಕೆನಾ. ಇದು ಆದಮೇಲೆ ಅವ್ರದ್ದು ಬೆನ್ನಿನ ಉದ್ದ ಬಂದು ಟೋಟಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ ಟೋಟಲ್ ಲೆಂತ್ ಬಂದು 11 ಇಂಚ್ಗೆ ನಾನು ಬಿಟ್ಕೊಂಡಿದ್ದೀನಿ. ನಿಮ್ಮ ಬೆನ್ನಿನ ಉದ್ದ ಎಷ್ಟಿರುತ್ತೋ ಅಷ್ಟಿಗೆ ಬಿಟ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 1 ಇಂಚಿಗೆ ಒಂದು ಮಾರ್ಕು, ಅದು ಸ್ಪೇಸ್ ಬಿಟ್ಕೊಂಬಿಡಿ ಅಲ್ಲಿಗೆ. ಓಕೆನಾ. ಇಲ್ಲಿ ನಾನು ಈ ಕಡೆ ವಿಡ್ತ್ ಬಂದು 4 ಇಂಚ್ ಇಟ್ಕೊಂಡಿದ್ದೀನಿ ಅಲ್ವಾ. ಇಲ್ಲೂ ಅಷ್ಟೇ ಈ 1 ಇಂಚ್ ಮಾರ್ಕ್ ಏನು ಮಾಡಿದ್ದೀವಿ ಅಲ್ಲಿಗೆ ಈ ರೀತಿ 4 ಇಂಚ್ ಬೇಡ, ಸಾರಿ 3.5ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಮೂರುವರೆಗೆ ಮಾರ್ಕ್ನ ಮಾಡಿಕೊಂಡು ಒಂದು ಬಾಕ್ಸ್ನ ಡ್ರಾನ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಕಂಪ್ಲೀಟಾಗಿ ಇಲ್ಲಿ ಮೇಲ್ಗಡೆ ನಾನು 4 ಇಂಚ್ ಇಟ್ಕೊಂಡಿದ್ದೆ, ಇಲ್ಲಿ 3.5ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಇದಾದಮೇಲೆ ನಮ್ಮದು ಬೆನ್ನಿನ ಉದ್ದ ಬಂದು ಎಷ್ಟಿತ್ತು ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆ ಶೇಪ್ ಬರಬೇಕು. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಮಿಡ್ ಪಾಯಿಂಟಿಂದ ಈ ಲೈನ್ ಏನಿದೆ ಅಲ್ಲ, ಈ ಲೈನಿನ ಇದರ ಮಧ್ಯಭಾಗದಲ್ಲಿ, ಓಕೆನಾ, ಇದರ ಮಧ್ಯಭಾಗದಲ್ಲಿ ಒಂದು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. ಈ 6.5 ಏನಿದೆ ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡು ಆ ಅರ್ಧದಲ್ಲಿ 3ನೇ ಒಂದು ಭಾಗನ ನಾವು ತೊಗೋಬೇಕಾಗಿರುತ್ತೆ. ಓಕೆನಾ. ಇದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಈ ಪಾರ್ಟಲ್ಲಿ, ಈ ಜಾಗದಲ್ಲಿ ಇಲ್ಲಿ ಒಂದು ಅರ್ಧ ಇಂಚ್ ಹೊರಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಏನಿದೆ ಈ ಬಾಕ್ಸಲ್ಲಿ ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಏನಿದೆ ಆ ಅರ್ಧದಲ್ಲಿ ಈ ಪಾರ್ಟಲ್ಲಿ ಹೊರಗಡೆಗೆ ಅರ್ಧ ಇಂಚ್ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. ಇದಾದಮೇಲೆ ಈ ಎಡ್ಜಿಂದ ಈ ಎಡ್ಜಿಗೆ ಈ ರೀತಿ ಸ್ಲ್ಯಾಂಟಾಗಿ ಹೀಗೆ ಒಂದು ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇದಾದಮೇಲೆ ಇಲ್ಲಿ ಅರ್ಧ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಹೀಗೆ ಹೋಗಿ ಇಲ್ಲಿಗೆ ಜಾಯಿನ್ ಮಾಡಿ. ಓಕೆನಾ. ಈ ರೀತಿ ಒಂದು ಶೇಪ್ನ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ 1 ಇಂಚ್ಗೆ ಇಲ್ಲಿ ಮೇಲೆ ಹಿಂಗೆ ಇಲ್ಲಿಗೆ ನಮಗೆ ಗೋಪುರ ಥರ ಬರಬೇಕು. ಸೊ ಇಲ್ಲಿ ನಾವು ಒಂದು ಕರ್ವ್ ಶೇಪ್ನ ಮಾಡ್ಕೊಳ್ಳೋಣ. ಓಕೆನಾ. ಇದಾದಮೇಲೆ ಇಲ್ಲಿ ಈ ವಿಡ್ತ್ ಬಂದು 1.5 ಆದರೆ ತುಂಬ ಚಿಕ್ಕದಾಗಿಬಿಡುತ್ತೆ. ಸೊ 2 ಇಂಚಿಗೆ ನಾವು ಮಾರ್ಕ್ನ ಮಾಡಿಕೊಂಡು ಹಿಂಗೆ 2 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲೇ ಈ ರೀತಿ ಒಂದು ಶೇಪ್ನ ಕೊಟ್ಕೊಳ್ಳೋಣ. ಓಕೆನಾ. ಈ 2 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದು ಕಂಪಲ್ಸರಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹಿಂಗೆ ನಾವು ಕ್ಯಾಶುವಲಾಗಿ ಹಾಕ್ಬಿಟ್ರೆ ಅದು 1.5ಗೆ ಹೋಗಿಬಿಟ್ಟು ಶೇಪ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನಾನೊಂಚೂರು ಡೌನ್ ಮಾಡ್ಕೊತೀನಿ, ಯಾಕಂದರೆ ಅದು ಟರ್ನ್ ಆಗಲ್ಲ ಅದಕ್ಕೋಸ್ಕರ. ಓಕೆನಾ. ನೋಡಿ, ಈ ಒಂದು ಶೇಪು ಈ ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಶೇಪ್ ನೋಡ್ತಿದ್ದೀರಲ್ಲ ತುಂಬ ಕ್ಲೀನಾಗಿ ಬರುತ್ತೆ. ಇಲ್ಲಿ ನಾನು ಬಾರ್ಡರ್ ಪೀಸ್ ಏನಿದೆ ಅದನ್ನು ಮಾತ್ರ ಅಟ್ಯಾಚ್ ಮಾಡ್ತೀನಿ. ಇದನ್ನು ನಾನು ನೀಟಾಗಿ ಈ ಮೇಲ್ಗಡೆದು ಬೇಡ, ಕೆಳಗಡೆ ಪಾರ್ಟ್ನ ನೀಟಾಗಿ ಕ್ಯಾನ್ವಾಸ್ಗೆ ಟ್ರೇಸ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಪಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಈ ಒಂದು ಡಿಸೈನ್ನ ನಾನು ಎಷ್ಟೆಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೆ ಅಂತ ನೀಟಾಗಿ ಒಂದು ಸ್ಕೆಚ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು. ನೋಡಿ, ನನಗೆ ಗೊತ್ತಿರೋ ಮಟ್ಟಿಗೆ ಈ ಒಂದು ಡಿಸೈನ್ನ ಡ್ರಾಫ್ಟ್ ಮಾಡಿ ತೋರಿಸಿದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.